ನೋಡುಗರಿಗೆಲ್ಲ ನಮಸ್ಕಾರ. ನಾನಿವತ್ತು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆಯಲ್ಲಿದ್ದೀನಿ. ಇಲ್ಲಿ ಯಾಕಿದ್ದೀನಿ ಅಂದರೆ ಇತಿಹಾಸ ಪ್ರಸಿದ್ಧ ಕಲ್ಯಾವಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿದ್ದೀನಿ. ಬನ್ನಿ ಈ ಒಂದು ಮಠಕ್ಕೆ ಭೇಟಿ ಕೊಡೋಣ ಹಾಗೂ ಒಂದಿಷ್ಟು ಮಾಹಿತಿಗಳನ್ನು ಕೇಳಿ ಪಡೆಯೋಣ. ಕಲ್ಯಾವಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಇಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಆಗಿದ್ದು 1681ರಲ್ಲಿ. ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿದ 10 ವರ್ಷಗಳ ನಂತರ ಈ ಒಂದು ಬೃಂದಾವನ ಪ್ರತಿಷ್ಠಾಪನೆ ಆಯಿತು. ಮಂತ್ರಾಲಯದಲ್ಲಿ ರಾಯರು ಸಶರೀರವಾಗಿ ಪ್ರವೇಶಿಸಿದ, ಪ್ರಹ್ಲಾದರಾಜ ಯಾಗ ಮಾಡಿದ ಸ್ಥಳದ ಹಾಗೂ ಶ್ರೀರಾಮನ ಪಾವನ ಪಾದಸ್ಪರ್ಶ ಮಾಡಿದ ಶಿಲೆಯಿಂದ ನಿರ್ಮಿಸಿದ 700 ಸಾಲಿಗ್ರಾಮಗಳನ್ನು ಹೊಂದಿರುವ ದಿವ್ಯ ಅಧಿಷ್ಠಾನದ ಮೃತ್ತಿಕೆ ಹೊತ್ತ ಇತಿಹಾಸ ಪ್ರಸಿದ್ಧ ಬೃಂದಾವನ ಚಿನ್ನದ ನಾಣ್ಯದಲ್ಲಿದೆ. ಮಾರ್ಕಂಡೇಯ ನದಿ ದಡದಲ್ಲಿ ಈ ಒಂದು ಮಠವನ್ನು ನಾವು ನೋಡ್ಬೋದು. ನಮಸ್ಕಾರ, ನನ್ನ ಹೆಸರು ನಾಗೇಶ್ ಕಲ್ಯಾವಿ ಬಿಂದು ಮಾಧವಾಚಾರ್ ಅಂತ. ಈ ಮಠದ ಅರ್ಚಕರ ಮಗ. ಈ ಮಠ ಸ್ಥಾಪನೆಯಾಗಿ 1681ನೇ ಇಸ್ವಿನಲ್ಲಿ, ಅಂದರೆ ಮಂತ್ರಾಲಯಕ್ಕೂ ಮತ್ತು ಇಲ್ಲಿಗೂ 10 ವರ್ಷಗಳ ಒಂದು ವ್ಯತ್ಯಾಸ ಅಷ್ಟೇ. ಇದು ಬಹಳ ಹಿಂದೆ ಈ ಊರಿನ ಹೆಸರು ವಿಭೂತಿಪುರ ಅಂತ ಇತ್ತು. ಈಗ ಅದು ಬೂದಿಕೋಟೆ ಆಗಿದೆ. ಇಲ್ಲಿ ಹೈದರಾಲಿ ಹುಟ್ಟಿದ ಸ್ಥಳ ಕೂಡ ಹೌದು. ಹೈದರಾಲಿ ಅವರ ಬರ್ತ್ ಪ್ಲೇಸ್ ಅಂತ ಹೇಳ್ತಾರೆ. ಅಲ್ಲಿ ಒಂದು ಸಣ್ಣ ಕೋಟೆ ಕೂಡ ಇದೆ. ಸೊ ಈ ಊರಿಗೆ ಬರಬೇಕಾದ್ರೆ, ಅಂದರೆ ರಾಯರ ಮಠಕ್ಕೆ ಬರಬೇಕಾದ್ರೆ ಬಂಗಾರಪೇಟೆ ಅಂತ ಕೇಳಿದ್ದೀರಾ. ಬಂಗಾರಪೇಟೆ ಕೋಲಾರ ಜಿಲ್ಲೆಯ ಒಂದು ತಾಲೂಕದು ಬಂಗಾರಪೇಟೆ. ಬಂಗಾರಪೇಟೆಗೆ 2-3 ರೀತಿಯಲ್ಲಿ ಬರ್ಬೋದು. ಒಂದು ಬಸ್ಸು, KGF ಹೋಗುವಂಥ ಎಲ್ಲ ಬಸ್ಸುಗಳು ಕೂಡ ಬಂಗಾರಪೇಟೆಯಲ್ಲಿ ನಿಲ್ಲಿಸ್ತಾನೆ. ಹಾಗೆ ಚೆನ್ನೈಗೆ ಹೋಗುವಂಥ ಎಲ್ಲ ಟ್ರೈನ್ಗಳು ಕೂಡ ಬಂಗಾರಪೇಟೆ ಜಂಕ್ಷನ್ ಅಂತ ಇದೆ, ಅಲ್ಲಿ ಬಂಗಾರಪೇಟೆಯಲ್ಲಿ ಇಳ್ಕೋಬೇಕಾಗತ್ತೆ. ಬಂಗಾರಪೇಟೆಯಿಂದ ಇಳ್ಕೊಂಡು ಆಟೋಗಳ ವ್ಯವಸ್ಥೆ ಇದೆ, ಇಲ್ಲ ಸರ್ಕಾರಿ KSRTC ಬಸ್ಗಳ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಮೊದಲನೇ ಸ್ಟಾಪೇ ಬೂದಿಕೋಟೆ ರಾಯರ ಮಠದ ಸ್ಟಾಪ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಬಂದಾಗ ಅಲ್ಲಿ ಬೂದಿಕೋಟೆ ಅರ್ಚಕರ ಮನೆ ಊರಲ್ಲೇ ಇದೆ. ಫಸ್ಟ್ ಬಸ್ ಸ್ಟಾಪಲ್ಲೇ ಅರ್ಚಕರ ಮನೆ ಇದೆ. ಅಲ್ಲಿ ಬಂದು ತಿಳಿಸಿದರೆ ನಾವು ಬಾಗಿಲು ತೆಗೆದು ನಿಮಗೆ ದರ್ಶನವನ್ನು ಮಾಡ್ತೇವೆ. ಇನ್ನೇನಾದರೂ ಮಾಹಿತಿಗಳು ಬೇಕು ಅಂತಂದರೆ ನಮ್ಮ ವೆಬ್ಸೈಟ್ ಕೂಡ ಇದೆ, ಗೂಗಲ್ನಲ್ಲಿ ನೀವು ಚೆಕ್ ಮಾಡ್ಬೋದು. ಬೂದಿಕೋಟೆ ರಾಘವೇಂದ್ರ ಸ್ವಾಮಿ ಮಠ, ಕಲ್ಯಾವಿ ರಾಘವೇಂದ್ರ ಸ್ವಾಮಿ ಮಠ ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಓಪನ್ ಮಾಡಿದಾಗ ನಿಮಗೆ ರಾಯರ ಒಂದು ಮೂಲ ವಿಗ್ರಹದ ಒಂದು ಚಿತ್ರ ಕೂಡ ಸಿಗುತ್ತೆ. ಮತ್ತು ಅಲ್ಲಿಗೆ ಬರುವಂಥ ಒಂದು ಕನ್ವೀನಿಯನ್ಸ್, ನಿಮಗೆ ಯಾವ ಥರ ಬರ್ಬೋದು ಎಲ್ಲ ವ್ಯವಸ್ಥೆ ಕೂಡ ಅಲ್ಲಾಗುತ್ತೆ. ಹರೇ ಶ್ರೀನಿವಾಸ. ಇದು ಬೂದಿಕೋಟೆಯಲ್ಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಮಠ. ಇದು ಹಿಂದೆ ಮಹಾರಾಜರಿದ್ದ ಕಾಲದಲ್ಲಿ ಮೈಸೂರು ಸರ್ಕಾರ ಇತ್ತಲ್ಲ, ಆಗಿನ ಕಾಲದಲ್ಲಾಗಿರೋದು. 1671ರಲ್ಲಿ ಇದಾಗಿರ್ತಕ್ಕಂಥದ್ದು. ಇದಾದ 10 ವರ್ಷದ ಮೇಲೆ ನಮ್ಮ ಮಠ ಆಗಿರ್ತಕ್ಕಂಥದ್ದು. ಇದನ್ನು ನಮ್ಮ ಕಲ್ಯಾವಿ ವಂಶಸ್ಥರ ಅಂತ ಅವರು ಹಿಂದೆ ಯಾರೋ ನರಸಿಂಹಾಚಾರ್ ಅಂತಿದ್ದರು ನಮ್ಮ ಮಠದ ಇದರಲ್ಲಿ, ಅವರು ಇದನ್ನು ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಂದಿದೆ. ಅವತ್ತಿಂದ ಕೂಡ ನಮ್ಮ ಈ ಮಠವನ್ನು ನಮ್ಮ ವಂಶಸ್ಥರೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ವಂಶದಲ್ಲಿ ಒಂದು ವೃಂದಾವನ ಕೂಡ ಇದರಲ್ಲಿ ಮುಳುಬಾಗಿಲಿನಲ್ಲಿದೆ. ಪ್ರಾಜ್ಞ ತೀರ್ಥರು ಅಂತ ಅವರು ನಮ್ಮ ಮಠದಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ಅವರು ಇದನ್ನು ಪೂಜೆ ಮಾಡಿದ್ದಾರೆ. ಅವರು ಅಂಥ ಮಠ ಇದು. ಆವತ್ತಿನಿಂದ ಕೂಡ ಇದನ್ನು ನಾವು ಉಟ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ಮೊದಲು ಬರೀ ಏನೂ ಇದ್ದಿಲ್ಲ, ಬರೀ ಒಂದು ಮಠ ಮಾತ್ರ ಇತ್ತು. ಆವಾಗ ನಮ್ಮ ತಂದೆಯವರು ಮಾಡ್ಕೊಂಡು ಬರ್ತಾಯಿದ್ದರು. ಆ ನದಿ ಹರಿತಾ ಇತ್ತು, ಅದು ಏರೋದಕ್ಕೆ ಮೆಟ್ಲುಗಳೆಲ್ಲ ಇತ್ತು. ಆ ಮೆಟ್ಲ ಮೇಲೆ ಹತ್ಕೊಂಡು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ನಮ್ಮ ತಂದೆ ಕಾಲವಾದ ನಂತರ 1963ರಲ್ಲಿ ನಮ್ಮ ತಂದೆಯವರು ಕಾಲವಾದರು. ಅದ ನಂತರ ನಾನು ಸುಮಾರು 55 ವರ್ಷ, ಈಗಿನ 2 ವರ್ಷಗಳ ಹಿಂದೆಯಿಂದ ನಮ್ಮ ಮಗನ ಬಿಟ್ಕೊಟ್ಟಿದ್ದೀನಿ. ಇದನ್ನು ನಾವು ಮೊದಲು ಪೂಜೆ ಮಾಡ್ತಾ ಬಂದಾಗ ಬರೀ ಏನೂ ಇದ್ದಿಲ್ಲ. ನಾವು ಒಂದು 4-5 ಜನ ಸೇರಿಕೊಂಡು ಒಂದು ಗುರುರಾಜ ಸೇವಾ ಮಂಡಳಿ ಅಂತ ಮಾಡಿಕೊಂಡು, ಅದು ಬರ್ತಾ ಸ್ವಲ್ಪ ದೊಡ್ಡಲಾಗ್ತಾ ಬಂತು. ಅನಂತರ ಏನಾಯಿತು ಅಂದರೆ ಸ್ವಲ್ಪ ಹಣ ಇದು ಸೇರ್ತಾ ಬಂದಂಗೆ ನೀವೊಂದು ಟ್ರಸ್ಟ್ ಮಾಡಿಬಿಡಿ, ಟ್ರಸ್ಟ್ ಮಾಡಿಕೊಂಡ್ರೆ ಇದು ಸರಿಯಾಗಿ ನಡೆಯುತ್ತೆ ಅಂದರು. ಅದೇ ಥರವಾಗಿ ಗುರುರಾಜ ಸೇವಾ ಟ್ರಸ್ಟ್ ಅಂತ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಅವರ ನಿಮ್ಮಗಳ ಬರ್ತಕ್ಕಂಥ ಭಕ್ತಾದಿಗಳ ಅನುಗ್ರಹದಿಂದ ಈಗ ಇದೆಲ್ಲ ಇಷ್ಟು ಕಾರ್ಯ ನಡೀತಾ ಇದೆ. ಇದಕ್ಕೆಲ್ಲಕ್ಕೂ ಭಕ್ತಾದಿಗಳಾಗಿರ್ತಕ್ಕಂಥ ರಾಘವೇಂದ್ರ ಭಕ್ತರೇ ಕಾರಣ. ಇದಕ್ಕೆ ಅವರೆಲ್ಲರಿಗೂ ಕೂಡ ಗುರುರಾಜ ಸೇವೆಯನ್ನು ಅನುಗ್ರಹ ಮಾಡಲಿ ಅಂತ. ನನ್ನ ಹೆಸರು ಬಿಂದು ಮಾಧವಾಚಾರ್ ಅಂತ. ಈಗ ನನ್ನ ಮಗನಾಗಿದ್ದ KV ಸುರೇಂದ್ರ ಕುಮಾರ್ ಅಂತಕ್ಕಂಥವ್ರು ಮಾಡ್ತಾರೆ.
ರೆಕಾರ್ಡ್ ಆಗ್ತಾ ಇದೆ. ಹಾಂ